Hi my dear students, welcome back to the channel. So ಈ ಒಂದು ವಿಡಿಯೋದಲ್ಲಿ KSEAB ಬೋರ್ಡ್ ಇಂದ ರಿಲೀಸ್ ಆಗಿರುವಂತ ಮಾಡೆಲ್ ಪೇಪರ್ 3 ಸೈನ್ಸ್ ನ ಬಯಾಲಜಿ ಕೀ ಆನ್ಸರ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ಕೆಮಿಸ್ಟ್ರಿ ಪಾರ್ಟ್ ನ ಆನ್ಸರ್ಸ್ ಡಿಸ್ಕಸ್ ಮಾಡಿದ್ದೀನಿ. ಸೊ ವಿಡಿಯೋ ಕಾಮೆಂಟ್ ಏರಿಯಾದಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅವೈಲೇಬಲ್ ಇದೆ, ಚೆಕ್ ಮಾಡಿ. ಅಂಡ್ ಜೊತೆಗೆ ಈ ಕೀ ಆನ್ಸರ್ಸ್ ನಾನು ಬರೆದು ನಿಮಗೆ ಶೇರ್ ಕೂಡ ಮಾಡ್ತೀನಿ ಟೆಲಿಗ್ರಾಮ್ ನಲ್ಲಿ. ಬಟ್ ಜಸ್ಟ್ ನೀವು ಓದಿ ಮಗ್ ಮಾಡೋದ್ರಿಂದ ಇದೇ ಒಂದು ಫಾರ್ಮ್ ಅಲ್ಲಿ ಬೇರೆ ಕ್ವೆಶನ್ಸ್ ಬಂದ್ರೆ ಹೇಗೆ ಅನಲೈಸ್ ಮಾಡಬೇಕು ಅನ್ನೋದು ನಿಮ್ಗೆ ಅರ್ಥ ಆಗದೆ ಇರಬಹುದು. ಸೊ ಹಾಗಾಗಿ ಇಲ್ಲಿ ಕ್ವೆಶನ್ಸ್ ಹೇಗೆ ನಾನು ಅನಲೈಸ್ ಮಾಡ್ತಾ ಇದ್ದೀನಿ, ಸೊ ಒಂದ್ ವೇಳೆ ಇದೇ ಪ್ಯಾಟರ್ನ್ ಅಲ್ಲಿ ಬೇರೆ ಕ್ವೆಶನ್ಸ್ ಬಂದ್ರೆ ನೀವ್ ಹೇಗೆ ಅನಲೈಸ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಜಸ್ಟ್ ಕೀ ಆನ್ಸರ್ಸ್ ನ ಡೌನ್ಲೋಡ್ ಮಾಡ್ಕೊಂಡು ಮಗ್ ಮಾಡೋ ಬದಲು ಕ್ವೆಶನ್ಸ್ಗೆ ಹೇಗೆ ಆನ್ಸರ್ಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ದಟ್ಸ್ ಮೋರ್ ಇಂಪಾರ್ಟೆಂಟ್ ಇನ್ ಸೈನ್ಸ್. ಓಕೆ, ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ನೀವು ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ಎಲ್ಲ ವಿಡಿಯೋಸ್ನು ಕೂಡ. ಕ್ರಾಶ್ ಕೋರ್ಸ್ ವಿಡಿಯೋಸ್ ಕೂಡ ಅವೈಲೇಬಲ್ ಇದೆ, ಸೊ ನೀವು ಚಾನಲ್ ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡಬಹುದು. ಮೊದಲನೇದಾಗಿ ರೈಸೋಪಸ್ ಕೊಟ್ಟಿದ್ದಾರೆ. ರೈಸೋಪಸ್ ಅನ್ನೋದು ಆಕ್ಚುಲಿ ಇಟ್ ಈಸ್ ಎ ಫಂಗೈ. ಇದು ಸ್ಪೋರ್ ಫಾರ್ಮೇಶನ್ ನ ಮುಖಾಂತರ ರಿಪ್ರೊಡ್ಯೂಸ್ ಮಾಡುತ್ತೆ. ಸ್ಪೈರೋಗೈರಾ ಹೇಗೆ ರಿಪ್ರೊಡ್ಯೂಸ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಸ್ಪೈರೋಗೈರಾ ಅನ್ನೋದು ಬೇಸಿಕಲಿ ಸಿಂಪಲ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್. ಇದೊಂದು ಸಿಂಪಲ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್. ಸೊ ಈ ರೀತಿ ಕಾಣುತ್ತೆ, ನಿಮಗೆ ಐಡಿಯಾ ಬಂದಿದೆ ಅನ್ಕೋತೀನಿ. ಸೊ ಇದು ಬಂದು ಸ್ಪೈರೋಗೈರಾ. ಈ ಸ್ಪೈರೋಗೈರಾ ಏನಾಗುತ್ತೆ ಅಂದ್ರೆ ಬೈ ಫಾಲೋಯಿಂಗ್ ದ ಫ್ರಾಗ್ಮೆಂಟೇಶನ್ ಪ್ರಾಸೆಸ್ ಇಟ್ ವಿಲ್ ಆಕ್ಚುಲಿ ಪ್ರೊಡ್ಯೂಸ್ ನ್ಯೂ ಆರ್ಗ್ಯಾನಿಸಮ್ಸ್. ಹೇಗೆ? ಈ ಸ್ಪೈರೋಗೈರಾ ಏನಾಗುತ್ತೆ ಅಪಾನ್ ಮೆಚುರೇಷನ್, ಇದು ಕಂಪ್ಲೀಟ್ ಆಗಿ ಮೆಚೂರ್ ಆದ್ಮೇಲೆ ಇಟ್ ಆಕ್ಚುಲಿ ಸ್ಪ್ಲಿಟ್ ಇಂಟು ಪೀಸಸ್, ಫ್ರಾಗ್ಮೆಂಟ್ಸ್ ಆಗ್ಬಿಡುತ್ತೆ. ಸೊ ಈ ರೀತಿ ಫ್ರಾಗ್ಮೆಂಟ್ ಆದಂತ ಸ್ಪೈರೋಗೈರಾ ಈಚ್ ಫ್ರಾಗ್ಮೆಂಟ್ ಏನಾಗುತ್ತೆ ನ್ಯೂ ಆರ್ಗ್ಯಾನಿಸಮ್, ನ್ಯೂ ಸ್ಪೈರೋಗೈರಾ ಆಗಿನೇ ಡೆವಲಪ್ ಆಗುತ್ತೆ. ಪ್ರತಿಯೊಂದು ಕೂಡ ಏನಾಗುತ್ತೆ, ಪ್ರತಿಯೊಂದು ಫ್ರಾಗ್ಮೆಂಟ್ಸು ನ್ಯೂ ಸ್ಪೈರೋಗೈರಾ ಆಗಿ ಡೆವಲಪ್ ಆಗುತ್ತೆ. ದಟ್ ಈಸ್ ವೈ ದ ಆನ್ಸರ್ ಈಸ್ ಫ್ರಾಗ್ಮೆಂಟೇಶನ್. ಯಾಕೆ ರೀಜನರೇಷನ್ ಅಲ್ಲ? ರೀಜನರೇಷನ್ ಈಸ್ ಅನ್ ಆಕ್ಸಿಡೆಂಟಲ್ ಪ್ರಾಸೆಸ್ ಅಂಡ್ ಇದು ಪ್ಲನೇರಿಯಾದಲ್ಲಿ ಆಗುತ್ತೆ. ಬಡ್ಡಿಂಗ್ ಈಸ್ಟ್ ಅಂಡ್ ಹೈಡ್ರಾ ಜೊತೆ ಆಗುತ್ತೆ. ವೆಜಿಟೇಟಿವ್ ಪ್ರಾಪಗೇಷನ್ ಬೈ ಪ್ಲಾಂಟ್ಸ್ ಅಲ್ಲ, ನಾವು ಮಾತಾಡಿದೀವಿ ರೂಟ್, ಸ್ಟೆಮ್ ಅಂಡ್ ಲೀವ್ಸ್ ಇಂದ ವೆಜಿಟೇಟಿವ್ ಪ್ರಾಪಗೇಷನ್ ಆಗುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಫ್ರಾಗ್ಮೆಂಟೇಶನ್. ಓಕೆ, ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ದ ನೆಕ್ಸ್ಟ್ ಕ್ವೆಶನ್ ಇಸ್ ವೆರಿ ಕ್ಲೋಸ್ ಆನ್ಸರ್ಸ್ ಇದೆ. ಇಲ್ಲಿ 2 ಕ್ಲೋಸ್ ಆನ್ಸರ್ಸ್. ಇವನ್ ನಾನೇ ತುಂಬಾನೇ ಥಿಂಕ್ ಮಾಡಿದೆ. ಸೊ ಈ ಕೇಸಸ್ ಅಲ್ಲಿ ಯಾವ ಆನ್ಸರ್ಸ್ ನಾವು ಬರಿಬೇಕು ಅನ್ನೋದು ಬಹಳನೇ ಇಂಪಾರ್ಟೆಂಟ್. ಆಸ್ಮಾಟಿಕ್ ಪ್ರೆಷರ್ ಇನ್ ದ ಪ್ಲಾಂಟ್ಸ್ ಈಸ್ ನೆಸೆಸರಿ ಫಾರ್ ಅಂತ ಕೇಳ್ತಾ ಇದ್ದಾರೆ. ಆಸ್ಮಾಸಿಸ್ ಅಲ್ಲಿ ಏನಾಗುತ್ತೆ, ವಾಟರ್ ಮೂವ್ ಆಗುತ್ತೆ. 4 ಆಪ್ಷನ್ ಓದ್ತಾ ಬರೋಣ. ಟ್ರಾನ್ಸ್ಪೋರ್ಟೇಷನ್ ಆಫ್ ಮೆಟೀರಿಯಲ್ಸ್ ಟು ದ ಟಿಶ್ಯೂಸ್ ದಟ್ ಹ್ಯಾವ್ ಲೋ ಪ್ರೆಷರ್ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಮೆಟೀರಿಯಲ್ಸ್ ಅಂದ್ರೆ ಇಲ್ಲಿ ಯಾವುದು ಸ್ಪೆಸಿಫಿಕ್ ಆಗಿ ಯಾವ ಮೆಟೀರಿಯಲ್ ಅಂತ ಮೆನ್ಷನ್ ಮಾಡಿಲ್ಲ. ಸೊ ದಿಸ್ ವಿ ಕ್ಯಾನ್ ಕನ್ಸಿಡರ್ ಆಸ್ ಅ ರಾಂಗ್ ಆನ್ಸರ್. ಎರಡನೇದು ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಫ್ರಮ್ ರೂಟ್ ಟು ಶೂಟ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನನಗನ್ನಿಸ್ತು ಇದು ರೈಟ್ ಆನ್ಸರ್ ಅಂತ, ಬಟ್ ನೆಕ್ಸ್ಟ್ ಥರ್ಡ್ ಆಪ್ಷನ್ ಕೂಡ ಓದ್ತಾ ಬಂದೆ. ದ ಇವಾಪರೇಷನ್ ಆಫ್ ಎಕ್ಸೆಸ್ ಆಫ್ ವಾಟರ್ ಪ್ರೆಸೆಂಟ್ ಇನ್ ದ ಪ್ಲಾಂಟ್ ಬಾಡಿ ಅಂತ. ಸೊ ಇವಾಪರೇಷನ್ ಆಗುವಂಥದ್ದು ಇಟ್ ಈಸ್ ಬೇಸಿಕಲಿ ಬಿಕಾಸ್ ಆಫ್ ಟ್ರಾನ್ಸ್ಪಿರೇಷನಲ್ pull. Transpiration in the evaporation ಆಗುತ್ತೆ and water will be pulled. So this you can consider it as a wrong answer. Fourth option ನೋಡಿ, the elimination of difference in the concentration of ions between the roots and soil ಅಂತ ಹೇಳ್ತಾ ಇದ್ದಾರೆ. ನನ್ಗೆ ಇದು ಕೂಡ ರೈಟ್ ಆನ್ಸರ್ ಅಂತ. 2 ಕ್ಲೋಸೆಸ್ಟ್ ಆನ್ಸರ್ ಇದೆ. ಯೂಶಲಿ ಏನಾಗುತ್ತೆ, ರೂಟ್ಸ್ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸಾಯಿಲ್. ಸೊ ಈ ರೂಟ್ಸ್ ಏನ್ ಮಾಡುತ್ತೆ, ಇಟ್ ಆಕ್ಚುಲಿ ಟೇಕ್ ದ ಅಯಾನ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್. ರೂಟ್ಸ್ ಅಯಾನ್ಸ್ ಅನ್ನ ತಗೊಂಡ್ಬಿಡುತ್ತೆ. ಸೊ ಯಾವಾಗ ರೂಟ್ಸ್ ಅಯಾನ್ಸ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆಗ ಡಿಫರೆನ್ಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ ಕ್ರಿಯೇಟ್ ಆಗುತ್ತೆ. ಡಿಫರೆನ್ಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ ಬಿಟ್ವೀನ್ ರೂಟ್, ಈ ರೂಟ್ ನ ಹಾಗೂ ಸಾಯಿಲ್ ನ ಮಧ್ಯೆ ಕ್ರಿಯೇಟ್ ಆಗುತ್ತೆ. ಸೊ ಈ ಡಿಫರೆನ್ಸ್ ನ ಎಲಿಮಿನೇಟ್ ಮಾಡಕ್ಕೆ ಸಾಯಿಲ್ ಅಲ್ಲಿರುವಂತ ವಾಟರ್ ಬೈ ದ ಪ್ರೋಸೆಸ್ ಆಫ್ ಆಸ್ಮಾಸಿಸ್ ಹೋಗುತ್ತೆ. ಓಕೆ, ಅಂಡ್ ಆಸ್ ಅ ರಿಸಲ್ಟ್ ಆಫ್ ಇಟ್ ರೂಟ್ ಅಲ್ಲಿರುವಂತ ಅಯಾನ್ಸ್ ಡಿಫ್ಯೂಸ್ ಆಗ್ಬಿಡುತ್ತೆ. ಸೊ ಕ್ಲೋಸೆಸ್ಟ್ ಆನ್ಸರ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ನೆಸೆಸರಿ ಯಾಕೆ? ಪ್ರೆಷರ್ ಅಂತ ಕೊಟ್ಟಿದ್ದಾರೆ ಅವರಲ್ಲಿ. ಆಸ್ಮಾಟಿಕ್ ಪ್ರೆಷರ್ ಯಾಕೆ ಬೇಕು ಅಂದ್ರೆ ದ ಎಲಿಮಿನೇಷನ್ ಆಫ್ ಡಿಫರೆನ್ಸಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ ರೂಟ್ ಅಲ್ಲಿ ಹೋಗಿದೆ, ಆ ಅಯಾನ್ಸ್ ರಿಮೂವ್ ಮಾಡಕ್ಕೆ ವಾಟರ್ ಮೂವ್ ಆಗುತ್ತೆ ಇನ್ ಟು ದ ರೂಟ್ಸ್
by the process of osmosis. So ಹಾಗಾಗಿ right option is option D. ಸೊ ಈ ರೀತಿ ಕ್ಲೋಸೆಸ್ಟ್ ಆನ್ಸರ್ಸ್ ಕೊಟ್ಟಾಗ ಯು ಹ್ಯಾವ್ ಟು ಥಿಂಕ್ ವೆರಿ ಕ್ಲಿಯರ್ಲಿ ಬಿಫೋರ್ ಯು ಆನ್ಸರ್ ದ ಕ್ವೆಶ್ಚನ್. ಐ ಥಿಂಕ್ ನಿಮಗೆ ಅದು ಅರ್ಥ ಆಗಿದೆ. 28th ಕ್ವೆಶ್ಚನ್ ನೋಡಿ, ದ ಕರೆಕ್ಟ್ ಪಾತ್ವೇ ಆಫ್ ಮೂವ್ಮೆಂಟ್ ಆಫ್ ಮೇಲ್ ಗ್ಯಾಮಿಟ್ ಇನ್ ಎ ಫ್ಲವರ್ ಅಂತ ಕೇಳಿದ್ದಾರೆ. ಸೊ ಫ್ಲವರ್ದು ಫೀಮೇಲ್ ಪಾರ್ಟನ್ನು ಬರ್ಕೊಂಡಾಗ ಈ ಮೇಲ್ ಗ್ಯಾಮಿಟ್ ಹೇಗೆ ಹೋಗುತ್ತೆ ಅಂತ ನಾವು ಅನಲೈಸ್ ಮಾಡ್ಬೋದು. ಇದು ಸ್ಟಿಗ್ಮಾ. ಸೊ ಇಲ್ಲಿ ಪೋಲನ್ ಟ್ಯೂಬ್ ಇರುತ್ತೆ ಆ್ಯಂಡ್ ಇಲ್ಲಿ ಓವಾ ಇರುತ್ತೆ ಅಲ್ವಾ. ಸೊ ಜಸ್ಟ್ ಪೋಲನ್ ಟ್ಯೂಬ್ ಇರುತ್ತೆ ಆ್ಯಂಡ್ ಇದ್ರ ಮೇಲೆ ಏನಿರುತ್ತೆ, ಪೋಲನ್ ಗ್ರೇನ್ಸ್ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಓವರಿ, ಸ್ಟಿಗ್ಮಾ, ಪೋಲನ್ ಟ್ಯೂಬ್ ಅಂತ. ಫಸ್ಟ್ ಓವರಿಗೆ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಟ್ಸ್ ರಾಂಗ್. ಸೊ ಫಸ್ಟ್ ಪಾರ್ಟ್ ಇರೋದು ನಮಗೆ ಸ್ಟಿಗ್ಮಾ ಅಲ್ವಾ. ಸೊ ಸೆಕೆಂಡ್ ಆಪ್ಷನಲ್ಲಿ ಸ್ಟಿಗ್ಮಾ ಅಂತ ಕೊಟ್ಟಿದ್ದಾರೆ. ಸೊ ಸ್ಟಿಗ್ಮಾಗೆ ಬಂದಿದೆ ಅಂದ್ಕೊಳ್ಳಿ ಪೋಲನ್ ಗ್ರೇನ್. ಸೊ ಅಂದರೆ ಮೇಲ್ ಗ್ಯಾಮೆಟ್. ಈ ಮೇಲ್ ಗ್ಯಾಮೆಟು ಸ್ಟಿಗ್ಮಾದಲ್ಲಿರುವಂಥ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ, ಪೋಲನ್ ಟ್ಯೂಬ್ಗೆ ಹೋಗುತ್ತೆ. ಪೋಲನ್ ಟ್ಯೂಬಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ, ಓವರಿಗೆ ಹೋಗುತ್ತೆ. ನೋಡಿ ರೈಟ್ ಆಪ್ಷನ್ ಬಿ ಅಂತ ನನಗನ್ನಿಸ್ತು ಫಸ್ಟ್. ಬಟ್ ಲೆಟ್ ಅಸ್ ರೀಡ್ ಥರ್ಡ್ ಆ್ಯಂಡ್ ಫೋರ್ತ್ ಒನ್. ನೆಕ್ಸ್ಟ್ ನೋಡಿ ಆಂಥರ್ ಅಂತ ಕೊಟ್ಟಿದ್ದಾರೆ. ಆಂಥರ್ ಅನ್ನೋದು ಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಇಲ್ಲಿರುತ್ತೆ. ಸೊ ಆಂಥರಿಂದ ಪೋಲನ್ ಟ್ಯೂಬಿಗೆ ಡೈರೆಕ್ಟಾಗಿ ಹೋಗಲ್ಲ, ಫಸ್ಟ್ ಇಲ್ಲಿ ರೀಚ್ ಆಗುತ್ತೆ ಸ್ಟಿಗ್ಮಾ. ಓಕೆ, ಸೊ ದಟ್ ಈಸ್ ವೈ ದಿಸ್ ಇಸ್ ರಾಂಗ್ ಆನ್ಸರ್. ಎರಡನೇದು ನೋಡಿ ಸ್ಟೈಲ್ ಅಂತ ಕೊಟ್ಟಿದ್ದಾರೆ. ಸ್ಟೈಲ್ಗೆ ರೀಚ್ ಆಗಲ್ಲ, ಫಸ್ಟ್ ರೀಚ್ ಆಗೋದು ಸ್ಟಿಗ್ಮಾಗೆನೆ. ಸೊ ಅಕಾರ್ಡಿಂಗ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿ ಅನಲೈಸ್ ಮಾಡಬೇಕು. ಯಾವುದೇ ಆನ್ಸರ್ಸ್ನ ನೀವು ಮಾಡೋಕ್ಕೂ ಮುಂಚೆ ಅನಲೈಸ್ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ 29th ಕ್ವೆಶನ್. ಸರ್ಜಿಕಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್ ಈಸ್ ಬೆಟರ್ ದ್ಯಾನ್ ಓರಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್ ಯಾಕೆ? ಸರ್ಜಿಕಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್, ಓರಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್ ಎರಡೂ ಕೂಡ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡುತ್ತೆ. ಬಟ್ ಯಾವ್ದು ಬೆಟರ್ ಅಂತ ಕೇಳ್ತಾ ಇದ್ದಾರೆ. ಸೊ ಬೆಟರ್ ಅಂತ ನೋಡಕ್ ಹೋದಾಗ ನಮಗೆ ಯಾವಾಗಲೂ ಏನಾಗುತ್ತೆ, ಸರ್ಜಿಕಲ್ ಮೆಥಡ್ ಈಸ್ ಬೆಟರ್ ದ್ಯಾನ್ ಓರಲ್ ಮೆಥಡ್. ಯಾಕೆ? ಬಿಕಾಸ್ ಇಟ್ ಈಸ್ ಪರ್ಮನೆಂಟ್ ಅಂತ ಬರಿಬೇಕು. ರೀಸನ್ ಏನು? ಇಟ್ ಈಸ್ ಪರ್ಮನೆಂಟ್. ಸರ್ಜಿಕಲ್ ಅಂದ್ರೆ ಒಂದ್ಸತಿ ಮಾಡಿಸ್ಬಿಟ್ರೆ ಆ ಒಂದು ಫ್ಯಾಲೋಪಿಯನ್ ಟ್ಯೂಬ್ ಅಥವಾ ಫೀಮೇಲ್ ಅಲ್ಲಾದ್ರೆ ಫ್ಯಾಲೋಪಿಯನ್ ಟ್ಯೂಬು, ಮೇಲಲ್ಲಾದ್ರೆ ವ್ಯಾಸ್ಟ್ ಡಿಫರೆನ್ಸ್ ನ ಕಟ್ ಮಾಡಿಬಿಡ್ತಾರೆ. ಸೊ ಮತ್ತೆ ಫರ್ಟಿಲೈಸೇಷನ್ ಆಗೋದೇ ಇಲ್ಲ. ಸೊ ಇಟ್ಸ್ ಅ ಪರ್ಮನೆಂಟ್ ಮೆಥಡ್. ಸೊ ಓರಲ್ ಆದ್ರೆ ಎವ್ರಿ ಡೇ ಫೀಮೇಲ್ ಹ್ಯಾವ್ ಟು ಟೇಕ್ ದ ಪಿಲ್ಸ್. ಸೊ ಇಟ್ಸ್ ಅ ಟೆಂಪರರಿ ಮೆಥಡ್. ಓಕೆನಾ? ಸೊ ಇಟ್ ಈಸ್ ಅ ಪರ್ಮನೆಂಟ್ ಆ್ಯಂಡ್ ಹೈಲಿ ಎಫೆಕ್ಟಿವ್ ಮೆಥಡ್ ಅಂತ ಬರೀರಿ. ಪರ್ಮನೆಂಟ್ ಆ್ಯಂಡ್ ಹೈಲಿ ಎಫೆಕ್ಟಿವ್ ಮೆಥಡ್ ಅಂತ ಬರಿಬೇಕು. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆನಾ? ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್. ದ ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಓಝೋನ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ಓಝೋನ್ ಅಂದರೆ ಏನು ಬರೀತೀರಾ? ಸೊ ನಿಮ್ಗೆ ಆಲ್ರೆಡಿ ಓಝೋನ್ ಬಗ್ಗೆ ಸಾಕಷ್ಟು ಕ್ವೆಶನ್ಗಳು ಪ್ರತಿಯೊಂದು ಪೇಪರಲ್ಲೂ ಇದ್ದೇ ಇದೆ ಅಲ್ವಾ. ಸೊ ಓಝೋನ್ ಬಗ್ಗೆ ನೀವು ವಿತೌಟ್ ಫೇಲ್ ತಿಳ್ಕೊಳ್ಳೇಬೇಕು. ಸೊ ಓಝೋನ್ ಅಂದರೆ ಏನು? ಓಝೋನ್ ಈಸ್ ಎ ಗ್ಯಾಸ್. ನೀವು ಬರಿಬೇಕು, ಇಟ್ ಈಸ್ ಎ ಗ್ಯಾಸ್. ಓಝೋನ್ ಈಸ್ ಎ ಗ್ಯಾಸ್ ಮೇಡ್ ಅಪ್ ಆಫ್ 3 ಆಕ್ಸಿಜನ್ ಆಟಮ್ಸ್. 3 ಆಕ್ಸಿಜನ್ ಆಟಮ್ಸ್ ಇಂದ ಮಾಡಿರುವಂತ ಒಂದು ಗ್ಯಾಸೇ ಓಝೋನ್. ಅರ್ಥ ಆಯ್ತಾ? ರೈಟ್. ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ದಿಸ್ ಲೇಯರ್? ಅಡ್ವಾಂಟೇಜ್ ಏನು? ಓಝೋನ್ ಏನ್ ಮಾಡುತ್ತೆ? ಇಟ್ ಪ್ರೊಟೆಕ್ಟ್ಸ್ ದ ಅರ್ತ್. ನಮ್ಮ ಭೂಮಿಯನ್ನ ಸನ್ನಿಂದ ರಿಲೀಸ್ ಮಾಡುವಂತ ಹಾರ್ಮ್ಫುಲ್ UV ರೇಡಿಯೇಷನ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ ಈ ಒಂದು ಓಝೋನ್ ಲೇಯರ್. ಅರ್ಥ ಆಗ್ತಿದೆಯಲ್ವಾ? ಸೊ ಇಟ್ ಪ್ರೊಟೆಕ್ಟ್ಸ್ ಅವರ್ ಅರ್ತ್. ಏನ್ ಬರಿಬೇಕು? ಇಟ್ ಪ್ರೊಟೆಕ್ಟ್ಸ್ ಅವರ್ ಅರ್ತ್ ಫ್ರಮ್ harmful UV radiations ಅಥವಾ UV rays ಅಂತ ಬರಿಬೇಕು. ಓಕೆ, ಸೊ ಹಾಫ್ ಆಫ್ ಮಾರ್ಕ್ಸ್ ಅನ್ನ ಇದಕ್ಕೆ ಡಿವೈಡ್ ಮಾಡಿರ್ತಾರೆ. ಎರಡೂ ಕೂಡ ಕ್ಲಿಯರ್ ಆಗಿ ಬರೀರಿ. ನೆಕ್ಸ್ಟ್ ಕ್ವೆಶನ್, ಎಕ್ಸಾಕ್ಟ್ ಕಾಪೀಸ್ ಆಫ್ ಪ್ರೋಜನೀಸ್. ಎಕ್ಸಾಕ್ಟ್ ಅಂದ್ರೆ ಸೇಮ್ ಟು ಸೇಮ್. ಎಕ್ಸಾಕ್ಟ್ ಕಾಪೀಸ್ ಆಫ್ ಪ್ರೋಜನೀಸ್ ಅಂದ್ರೆ ಬೇಬೀಸ್ ಆರ್ ನೆಕ್ಸ್ಟ್ ಜನರೇಷನ್ ಆರ್ಗ್ಯಾನಿಸಮ್ಸ್ ಅಂತ ಅನ್ಕೋಬೇಕು. ಬಿಕಾಸ್ ದಟ್ ಇಸ್ ಅ ಮೀನಿಂಗ್. Okay, exact copies of progenies of parent organism cannot be produced in sexual reproduction. Sexual reproduction ಅಲ್ಲಿ ಪೇರೆಂಟ್ ಹೇಗಿರ್ತಾರೋ ಎಕ್ಸಾಕ್ಟ್ ಆಗಿ ಹಂಗೆ ಇರಲ್ಲ. ಜಸ್ಟಿಫೈ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ? ವಾಟ್ ಇಸ್ ದ ರೀಸನ್? ರೀಸನ್ ಬಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಯು ಹ್ಯಾವ್ ಟು ರೈಟ್, ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಬೋತ್ ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್. ಬರಿಬೇಕಿದನ್ನ. ಬೋತ್ parents are involved. So both parents provide half the genetic material. ಸೊ ನೀವು ಹೀಗಾದ್ರೂ ಬರಿಬೋದು, ಆರ್ ನೀವು ಬರಿಬೋದು
in sexual reproduction as the material from father and mother both combine, or chromosomes from father and mother both combine. As a result of it, the organisms have some changes or variations. They cannot be exact copies anta baribodu. So ಬೇರೆ ways ನಲ್ಲಿ ಬರಿಬಹುದು, but answer is giving the same meaning. Both parents provide half the genetic material. To whom? To the offspring. To the offspring. So ಹಾಗಾಗಿ ಏನಾಗುತ್ತೆ? So you have to write, ನೋಡಿ ಹಿಂಗ್ ಬರೀರಿ. Both the parents provide half the genetic material to the offspring. Hence, exact copies of progenies of parent organism cannot be produced in sexual reproduction. Question ಅಲ್ಲಿ ಇದೆಯಲ್ವಾ, ಅದನ್ನೇ ನೀವು ರಿವರ್ಸ್ ಬರಿಬೇಕಾಗತ್ತೆ. So that gives a correct meaning. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳಿರುವಂತ ಕ್ವಶನ್, ವಾಟ್ ಈಸ್ ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್? ನೀವು ಕ್ವಶನ್ಸ್ ನೋಡ್ತಾ ಬಂದ್ರೆ ಮಾಡೆಲ್ ಪೇಪರ್ 1 and 2 ನಲ್ಲಿರೋ ಕೆಲವೊಂದು ಕಾನ್ಸೆಪ್ಟ್ಸೇ ರಿಪೀಟ್ ಮಾಡಿದ್ದಾರೆ. ಸೊ ನೀವು ಇದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ಬಯೋಡಿಗ್ರೇಡಬಲ್ ಅಂದ್ರೆ ಏನು? ಸೊ ಏನ್ ಬರೀತೀರಾ? ದ ಸಬ್ಸ್ಟೆನ್ಸಸ್ ಬರಿಬೇಕು. ಸಬ್ಸ್ಟೆನ್ಸಸ್ that decompose in soil with the action of microorganisms ಅಥವಾ microbes ಅಂತ ಬರೀರಿ. ಸಮ್ ಸ್ಟೂಡೆಂಟ್ಸ್ ನೀವೇನ್ ಬರೀತೀರಾ? ಸಬ್ಸ್ಟೆನ್ಸಸ್ ದಟ್ ಕೆನ್ ಈಸಿಲಿ ಮಿಕ್ಸ್ ಅಪ್ ವಿತ್ ದ ಸಾಯಿಲ್ ಅಂತ ಬರೀತೀರಾ. ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಡಿಕಾಂಪೋಸ್ ಅನ್ನೋ ವರ್ಡ್ ಬರದೆ ತುಂಬಾ ವೇಟೇಜ್ ಜಾಸ್ತಿ ಇರುತ್ತೆ ಆನ್ಸರ್ಗೆ. ಓಕೆನಾ? ಸಬ್ಸ್ಟೆನ್ಸಸ್ ದಟ್ ಡಿಕಾಂಪೋಸ್ ಇನ್ ಸಾಯಿಲ್ ವಿತ್ ಆಕ್ಷನ್ ಆಫ್ ಮೈಕ್ರೋಬ್ಸ್ ಆರ್ ಕಾಲ್ಡ್ ಬಯೋಡಿಗ್ರೇಡಬಲ್. ಇದಕ್ಕೆ ರಿವರ್ಸ್ ನಾನ್ ಬಯೋಡಿಗ್ರೇಡಬಲ್. ಏನ್ ಬರೀತೀರಾ? ಸಬ್ಸ್ಟೆನ್ಸಸ್ ದಟ್ ಡು ನಾಟ್ ಅಂತ ಆಡ್ ಮಾಡಿ, ದಟ್ ಡು ನಾಟ್ ಡಿಕಾಂಪೋಸ್, ಸೇಮ್ ಆನ್ಸರ್, in the soil with action of microbes ಅಂತ ಬರೀತೀರಾ. This is non-biodegradable, that do not decompose ಅಂತ ಬರಿಬೇಕು. ಓಕೆನಾ? ಎಕ್ಸಾಂಪಲ್ ಕೇಳ್ತಾ ಇದ್ದಾರೆ, ಗಿವ್ an example for each. ಸೊ ಎಕ್ಸಾಂಪಲ್ ಫಾರ್ ಬಯೋಡಿಗ್ರೇಡಬಲ್ ಬಂದು ಕಿಚನ್ ವೇಸ್ಟ್ ಇರುತ್ತೆ, ಕಿಚನ್ ವೇಸ್ಟು. ಓಕೆನಾ? ಸೊ ಪ್ಲಾಂಟ್ ವೇಸ್ಟು, ಫ್ರೂಟ್ ಪೀಲ್ಸ್, ವೆಜಿಟೇಬಲ್ ಪೀಲ್ಸ್ ಇದೆಲ್ಲ ಆಗುತ್ತೆ. ನಾನ್ ಬಯೋಡಿಗ್ರೇಡಬಲ್ಗೆ ಪ್ಲಾಸ್ಟಿಕ್ ಆಗುತ್ತೆ, ಗ್ಲಾಸ್ ಆಗುತ್ತೆ, ಮೆಟಲ್ ಕ್ಯಾನ್ಸ್ ಆಗುತ್ತೆ, ಬ್ಯಾಟರೀಸ್ ಆಗುತ್ತೆ, ಮೆಡಿಕಲ್ ವೇಸ್ಟ್ ಆಗುತ್ತೆ. ಈ ರೀತಿ ಸಾಕಷ್ಟು ಎಕ್ಸಾಂಪಲ್ಸ್ನ ನಾವು ಮೆನ್ಷನ್ ಮಾಡಬಹುದು. ಓಕೆನಾ? ಸೊ ಐ ಥಿಂಕ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಲೆಟ್ಸ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವೆಶನ್. ದ ನೆಕ್ಸ್ಟ್ ಕ್ವೆಶನ್ ಈಸ್, ಹೌ ಡು ಎನರ್ಜಿ ಅಂಡ್ ಹಾರ್ಮ್ಫುಲ್ ಮೆಟೀರಿಯಲ್ಸ್ ಟ್ರಾವೆಲ್ ಇನ್ ದ ಟ್ರೋಪಿಕ್ ಲೆವೆಲ್ ಆಫ್ ಫುಡ್ ಚೈನ್? ನೋಡಿ, ಇಲ್ಲಿ 6 ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಆಗಿ ಕೊಟ್ಟಿದ್ದಾನೆ. ನನ್ನ ಕೇಳೋದಾದ್ರೆ ನೀವು ಫಸ್ಟ್ ಕ್ವಶನ್ ಚೂಸ್ ಮಾಡಿ ಆನ್ಸರ್ ಬರಿಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ. ಬಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಆನ್ಸರ್. ಹೌ ಡು ಎನರ್ಜಿ ಅಂಡ್ ಹಾರ್ಮ್ಫುಲ್ ಮೆಟೀರಿಯಲ್ಸ್ ಟ್ರಾವೆಲ್ ಇನ್ ದ ಟ್ರೋಪಿಕ್ ಲೆವೆಲ್ ಆಫ್ ದ ಫುಡ್ ಚೈನ್? ಎನರ್ಜಿ ಹೆಂಗ್ ಟ್ರಾವೆಲ್ ಆಗುತ್ತೆ ಫಸ್ಟ್ ಬರೀರಿ. ಏನಂತಂದ್ರೆ ಎನರ್ಜಿ ಇನ್ ದ ಫುಡ್ ಚೈನ್, ಎನರ್ಜಿ ಇನ್ ದ ಫುಡ್ ಚೈನ್ ಹೇಗೆ ಟ್ರಾವೆಲ್ ಆಗುತ್ತೆ? ಇನ್ ದ ಫುಡ್ ಚೈನ್ ಟ್ರಾವೆಲ್ ಇನ್ ಯೂನಿಡೈರೆಕ್ಷನ್ ವೇನಲ್ಲಿ ಟ್ರಾವೆಲ್ ಆಗುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್, ಈಗ ಪ್ಲಾಂಟ್ಸ್ ಇಂದ ಹೋದಂತ ಎನರ್ಜಿ ಪ್ರೈಮರಿ ಕನ್ಸ್ಯೂಮರ್ಸ್ನ ಸೆಕೆಂಡರಿ ಕನ್ಸ್ಯೂಮರ್ ಅಂದ್ರೆ ನೆಕ್ಸ್ಟ್ ಆರ್ಗನಿಸಮ್ ಯಾವುದು ಕನ್ಸ್ಯೂಮ್ ಮಾಡುತ್ತೆ ಅದಕ್ಕೆ ಪ್ರೈಮರಿ ಕನ್ಸ್ಯೂಮರ್ ಇಂದ ಸೆಕೆಂಡರಿ ಕನ್ಸ್ಯೂಮರ್ಗೆ ಹೋಗುತ್ತೆ, ನೆಕ್ಸ್ಟ್ ಟರ್ಷರಿ ಕನ್ಸ್ಯೂಮರ್ಗೆ ಹೋಗುತ್ತೆ. ಸೊ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ? ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ವಾಪಸ್ ಬರಲ್ಲ. ಎನರ್ಜಿ ವಿಲ್ ನಾಟ್ ಬಿ ಬ್ಯಾಕ್ ಫಾರ್ ದ ಪ್ರೀವಿಯಸ್ ಜನರೇಷನ್ ಆರ್ಗ್ಯಾನಿಸಮ್ಸ್. ಅರ್ಥ ಆಯ್ತಾ? ಸೊ ಎನರ್ಜಿ ಇನ್ ದ ಫುಡ್ ಚೈನ್ ಟ್ರಾವೆಲ್ ಇನ್ ಯೂನಿಡೈರೆಕ್ಷನ್. ಎರಡನೇದಾಗು ಅಂಡ್ ಹಾರ್ಮ್ಫುಲ್ ಮೆಟೀರಿಯಲ್ಸ್ ಟ್ರಾವೆಲ್ ಇನ್ ದ ಟ್ರಾಪಿಕ್ ಲೆವೆಲ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಹಾರ್ಮ್ಫುಲ್ ಮೆಟೀರಿಯಲ್ಸ್ ಅಂದ ತಕ್ಷಣ ನಿಮಗೆ ನೆನ್ಪು ಬರಬೇಕು ಬಯೋಮ್ಯಾಗ್ನಿಫಿಕೇಶನ್. ಸೊ ನೀವೇನ್ ಬರೀತೀರಾ? ಇಲ್ಲಿ ಫಸ್ಟ್ ಬರಿಬೇಕು ಹಾರ್ಮ್ಫುಲ್ ಮೆಟೀರಿಯಲ್ಸ್ ಟ್ರಾವೆಲ್ ಅಂತ ಬರ್ಕೊಳ್ಳಿ. ಹಾರ್ಮ್ಫುಲ್ ಮೆಟೀರಿಯಲ್ಸ್ ಟ್ರಾವೆಲ್ ಥ್ರೂ THROUGH through the process of biomagnification ಅಂತ ಬರಿಬೇಕಾಗತ್ತೆ. ಬಯೋಮ್ಯಾಗ್ನಿಫಿಕೇಶನ್. ಸೊ ಕ್ಲಿಯರ್ ಆಯ್ತಲ್ವಾ? ಸೊ ಇದು ಯಾವುದೇ ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ಡೌಟ್ ಇದ್ರು ನೀವು ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ, ಕಾನ್ಸೆಪ್ಟ್ಸ್ ನ ಕ್ಲಿಯರ್ ಮಾಡ್ತೀನಿ ಇಫ್ ಯು ವಾಂಟ್.
ಓಕೆನಾ. ನೆಕ್ಸ್ಟ್ ನೋಡಿ ನೆಫ್ರಾನ್ ಡಯಾಗ್ರಾಮ್ ಕೇಳಿದ್ದಾರೆ. ತುಂಬ ಸಿಂಪಲ್ ಆಗಿ ನೆಫ್ರಾನ್ ಡಯಾಗ್ರಾಮ್ನು ಕೂಡ ನಾನು ಬರೆಯೋದು ಹೇಳ್ಕೊಟ್ಟಿದ್ದೀನಿ. ಬಟ್ ಬೋರ್ಡ್ಸಲ್ಲಿ ಯಾವಾಗಲೂ ಕೂಡ ಕೀ ಆನ್ಸರ್ ನೋಡಿದ್ರೆ ಜಸ್ಟ್ ಈ ರೀತಿ ಪೋಮನ್ಸ್ ಕ್ಯಾಪ್ಸ್ಯೂಲ್ ಬರೆದು ಟ್ಯೂಬ್ಯುಲಾರ್ ನೆಫ್ರಾನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡಿ ಹೆನ್ಲೆಸ್ ಲೂಪ್ನ ಎಕ್ಸ್ಟೆಂಡ್ ಮಾಡಿ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಕಲೆಕ್ಟಿಂಗ್ ಡಕ್ಟಿಂದ ಎಂಡ್ ಮಾಡ್ತಾರೆ. ಸೊ ಬೋರ್ಡ್ದು ಕೀ ಆನ್ಸರ್ ನೋಡಿದಾಗ ವೆರಿ ಸಿಂಪಲ್ ಆಗಿ ಡಯಾಗ್ರಾಮ್ ಕೊಟ್ಟಿರ್ತಾರೆ, ಎಸ್ಪೆಷಲಿ ದಿಸ್ ನೆಫ್ರಾನ್. ಸೊ ಓಕೆ, ನಾನು ಇಲ್ಲಿ ಡಬಲ್ ಲೇಯರ್ನ ಸರಿಯಾಗಿ ಕೋಟ್ ಮಾಡೋಕ್ಕಾಗ್ತಿಲ್ಲ. ನೀವು ಇದನ್ನು ನೀಟಾಗಿ ಕಾಣೋ ರೀತಿ ನೋಡಿ, ಈ ರೀತಿ ಪೈಪನ್ನು ನೀಟಾಗಿ ಬರಿಬೇಕಾಗತ್ತೆ. ಸೊ ಒಳಗಡೆ ಇಲ್ಲಿ ಏನಿರುತ್ತೆ, ಕ್ಲಸ್ಟರ್ ಆಫ್ ಬ್ಲಡ್ ಕೆಪಿಲರೀಸ್ ಇರುತ್ತೆ ಆ್ಯಂಡ್ ದಟ್ ಈಸ್ ಕಾಲ್ಡ್ ಎಸ್ ಗ್ಲೋಮೆರುಲಸ್. ಅವ್ರು ಏನು ಹೇಳ್ತಾ ಇದ್ದಾರೆ, ಡಾ ದ ಡಯಾಗ್ರಾಮ್ ಆಫ್ ಸ್ಟ್ರಕ್ಚರ್ ಆಫ್ ನೆಫ್ರಾನ್, ಲೇಬಲ್ ಬೌಮನ್ಸ್ ಕ್ಯಾಪ್ಸೂಲ್. ಬೌಮನ್ಸ್ ಕ್ಯಾಪ್ಸೂಲ್ ಯಾವುದು, ದಿಸ್ ಇಸ್ ದ ಬೌಮನ್ಸ್ ಕ್ಯಾಪ್ಸೂಲ್ ಆರ್ ಬೌಮನ್ಸ್ ಕಪ್ ಅಂತ ಕೂಡ ಕರೀತಾರೆ. ಓಕೆ, ಐ ಥಿಂಕ್ ದಿಸ್ ಇಸ್ ಕ್ಲಿಯರ್. ಲೆಟ್ಸ್ ಮೂವ್ ಆನ್ ಟು 3 mark question. How are complex molecules of food converted into simple forms in the small intestine? ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಮಾತ್ರ ಕೇಳ್ತಾ ಇದ್ದಾರೆ, ಸೊ ಇಡೀ ಪ್ರಾಸೆಸ್ ಬರಿಬೇಡಿ. ಅವ್ರು ಹೇಳ್ತಾರಂಥದ್ದು ಈಗ ಫುಡ್ ಸ್ಟಮಕ್ ಇಂದ ಎಲ್ಲಿಗೆ ಬರುತ್ತೆ, ನೆಕ್ಸ್ಟ್ ಬರುವಂತ ಈ ಒಂದು ಪಾರ್ಟೇ ಸ್ಮಾಲ್ ಇಂಟೆಸ್ಟೈನ್. ಸ್ಟಮಕ್ ಇಂದ ಫುಡ್ ಇಲ್ಲಿ ಮೂವ್ ಆಗ್ತಾ ಇದೆ ಅಂದ್ರೆ ಇಲ್ಲಿಂದಾನೇ ಸ್ಮಾಲ್ ಇಂಟೆಸ್ಟೈನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಈ ಸ್ಮಾಲ್ ಇಂಟೆಸ್ಟೈನ್ ಹೋಗ್ಬೇಕಾದ್ರೆ ವಾಟರ್ ಥಿಂಗ್ಸ್ ಪ್ರೆಸೆಂಟ್, ಇಲ್ಲಿ ಲಿವರ್ ಇರುತ್ತೆ, ದಿಸ್ ಇಸ್ ಬೈಲ್ ಡಕ್ಟ್, ಇಲ್ಲಿ ಲಿವರ್ ಇರುತ್ತೆ ಅಂಡ್ ಇಲ್ಲಿ ಪ್ಯಾನ್ಕ್ರಿಯಾಸ್ ಕೂಡ ಇರುತ್ತೆ. ಸೊ ಈ ಎರಡೂ ಕೂಡ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಟು ಬ್ರೇಕ್ ದ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಆಫ್ ಫುಡ್ ಇನ್ ಟು ಸಿಂಪ್ಲೆಸ್ಟ್ ಫಾರ್ಮ್ಸ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ವೆರಿ ಸಿಂಪಲ್ ಮಕ್ಕಳ, ನೀವೇನು ಬರಿಬೇಕು ಅಂದರೆ ಫುಡ್ ಫ್ರಮ್ ದ ಸ್ಮಾಲ್ ಇಂಟೆಸ್ಟೈನ್, ಫುಡ್ ಫ್ರಮ್ ದ ಸ್ಮಾಲ್ ಇಂಟೆಸ್ಟೈನ್. ನಾನು ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಸೊ ಅದನ್ನು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಫುಡ್ ಫ್ರಮ್ ದ ಸ್ಮಾಲ್ ಇಂಟೆಸ್ಟೈನ್ ಶಾರ್ಟ್ ವೇನಲ್ಲಿ ಬರೆದಿರ್ತೀನಿ. ಸ್ಮಾಲ್ ಇಂಟೆಸ್ಟೈನ್ ಎಂಟರ್ಸ್ ಫುಡ್ ಫ್ರಮ್ ದ ಸ್ಟಮಕ್, ಫುಡ್ ಫ್ರಮ್ ದ ಸ್ಟಮಕ್ ಎಂಟರ್ಸ್ ಟು ಸ್ಮಾಲ್ ಇಂಟೆಸ್ಟೈನ್ ಅಂತ ಬರೆದು ನೀವೇನು ಬರಿಬೇಕು, ಫುಡ್ ಫ್ರಮ್ ದ ಸ್ಟಮಕ್ ಎಂಟರ್ಸ್ ಟು ಸ್ಮಾಲ್ ಇಂಟೆಸ್ಟೈನ್. During this process ಫಸ್ಟ್ ಏನಾಗುತ್ತೆ, ಲಿವರ್ ಇಂದ ಸೆಕ್ರಿಷನ್ ಆಡ್ ಆಗುತ್ತೆ. ಸೊ ಏನಾಗುತ್ತೆ, ಲಿವರ್ ರಿಲೀಸಸ್ ಬೈಲ್ ಜ್ಯೂಸ್ ಅಂತ ಬರಿಬೇಕು. ಲಿವರ್ ರಿಲೀಸಸ್ ಬೈಲ್ ಜ್ಯೂಸ್ ಆ್ಯಂಡ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಇಟ್ ಹೆಲ್ಪ್ಸ್ ಫಾರ್ ಇಮಲ್ಸಿಫಿಕೇಶನ್ ಅಂದರೆ ಬ್ರೇಕಿಂಗ್ ಅಪ್ ಆಫ್ ಲಾರ್ಜ್ ಫ್ಯಾಟ್ ಮಾಲಿಕ್ಯೂಲ್ಸ್ ಇಂಟು ಸ್ಮಾಲ್ ಫ್ಯಾಟ್ ಮಾಲಿಕ್ಯೂಲ್ಸ್. ಸೊ ಲಿವರ್ ರಿಲೀಸಸ್ ಬೈಲ್ ಜ್ಯೂಸ್ ಆ್ಯಂಡ್ ಇಟ್ ಹೆಲ್ಪ್ಸ್ ಫಾರ್ ಇಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್ ಅಂತ ಬರೀರಿ. ಆ್ಯಂಡ್ ಇಟ್ ಆಲ್ಸೋ ಕನ್ವರ್ಟ್ಸ್, ಲಿವರ್ ಏನು ಮಾಡುತ್ತೆ ಅಂದರೆ ಬೈಲ್ ಜ್ಯೂಸ್, ಲಿವರ್ ಅಂದರೆ ಇಲ್ಲಿ ರಿಲೀಸ್ ಆಗ್ತಿರುವಂಥ ಬೈಲ್ ಜ್ಯೂಸ್, ಇಟ್ ಆಲ್ಸೋ ಕನ್ವರ್ಟ್ಸ್ ಅಸಿಡಿಕ್ ಫುಡ್, ಸ್ಟೊಮಕ್ ಇಂದ ಬರ್ತಾ ಇರೋಂಥ ಫುಡ್ ಅಸಿಡಿಕ್ ಆಗಿರುತ್ತೆ, ಅಸಿಡಿಕ್ ಫುಡ್ ಟು ಆಲ್ಕಲೈನ್ ಮೀಡಿಯಂ. ಏನು ಮಾಡುತ್ತೆ, ಆಲ್ಕಲೈನ್ ಮೀಡಿಯಂಗೆ ಕನ್ವರ್ಟ್ ಮಾಡುತ್ತೆ. ಕ್ಲಿಯರ್ ಆಯ್ತಲ್ವಾ, ರೈಟ್. ನೆಕ್ಸ್ಟ್ ನೋಡಿ, ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ನೀವು ಏನು ಬರಿಬೇಕು ಅಂದರೆ, ಐ ವಿಲ್ ರೈಟ್ ಹಿಯರ್, ನಾನು ಇಲ್ಲೇ ಬರಿತೀನಿ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಪ್ಯಾನ್ಕ್ರಿಯಾಸ್ ರಿಲೀಸಸ್ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್ನ ರಿಲೀಸ್ ಮಾಡುತ್ತೆ. ಸೊ ನೇಮ್ಲಿ ಅಂತ ಬರಿಬೇಕು. ನೇಮ್ಲಿ ಯಾವ್ದು, ನೇಮ್ಲಿ ಟ್ರಿಪ್ಸಿನ್, ಓಕೆ, ಲಿಪೇಸ್ ಆ್ಯಂಡ್ ಅಮೈಲೇಸ್. ನೆಕ್ಸ್ಟ್ ಏನು ಬರೀತೀರಾ, ಟ್ರಿಪ್ಸಿನ್ ಕನ್ವರ್ಟ್ಸ್ ದ ಪ್ರೋಟೀನ್ ಇಂಟು ಅಮೈನೋ ಆಸಿಡ್ಸ್. ಲಿಪೇಸ್ ಏನು ಮಾಡುತ್ತೆ, ಇಟ್ ಕನ್ವರ್ಟ್ಸ್ ಫ್ಯಾಟ್ಸ್ ಇಂಟು ಫ್ಯಾಟಿ ಆಸಿಡ್ಸ್. Amylase converts carbohydrates into glucose. By following all these process, the complex food break into simpler forms ಅಂತ ಬರಿಬೇಕು. This is what you have to write. ಅರ್ಥ ಆಯ್ತಾ? ಇದು 3 markಗೆ. Next, what is the role of arteries and capillaries in the circulation of blood in our body ಅಂತ ಕೇಳ್ತಾ ಇದ್ದಾರೆ. ಏನು ಬರಿತೀರಾ, ಆರ್ಟರೀಸ್. ಸೊ ಆರ್ಟರೀಸ್ಗೆ ಏನು ಬರಿತೀರಾ, ಆರ್ಟರೀಸ್ carries oxygenated blood. Arteries carries oxygenated blood. ಎಲ್ಲಿಂದ ಎಲ್ಲಿಗೆ, it carries oxygenated blood from heart to all the parts of the body.
ಆಲ್ ದ ಪಾರ್ಟ್ಸ್ ಆಫ್ ಬಾಡಿ ಅಂತ ಬರಿತೀರಾ ಮೊದಲನೇದಾಗಿ. ಎರಡನೇದಾಗಿ ನೀವೇನು ಬರಿತೀರಾ ಅಬೌಟ್ ಕ್ಯಾಪಿಲರೀಸ್. ಸೊ ಕ್ಯಾಪಿಲರೀಸ್ ಬಗ್ಗೆ ಏನು ಬರಿತೀರಾ ನೀವು? ಕ್ಯಾಪಿಲರೀಸ್ ಅಂದರೆ ಕ್ಯಾಪಿಲರೀಸ್ ಆರ್ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್. ನೀವು ಬರಿಬೇಕು ಕ್ಯಾಪಿಲರೀಸ್ ಆರ್ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್, ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್. ಓಕೆ, ದೇ ಆರ್ ಇನ್ ಕಾಂಟ್ಯಾಕ್ಟ್ ವಿತ್, ದೇ ಆರ್ ಇನ್ ಕಾಂಟ್ಯಾಕ್ಟ್ ವಿತ್, ಕಾಂಟ್ಯಾಕ್ಟ್ ವಿತ್ ಬೋತ್ ಆರ್ಟರೀಸ್ ಅಂಡ್ ಕೆಪಿಲರೀಸ್. ಆರ್ಟರೀಸ್ ಹಾಗೂ ಕೆಪಿಲರೀಸ್ ಎರಡಕ್ಕೂ ಕೂಡ ಕನೆಕ್ಷನ್ ಆಗಿರುವಂಥದ್ದೇ, ಸಾರಿ, ಆರ್ಟರೀಸ್ ಅಂಡ್ ವೇನ್ಸ್ ಎರಡಕ್ಕೂ ಕೂಡ ಕನೆಕ್ಟ್ ಆಗಿರುವಂಥದ್ದೇ ನಮ್ಮ ಕ್ಯಾಪಿಲರೀಸ್. ಸೊ ಥಿನ್ನೆಸ್ಟ್ ಬ್ಲಡ್ ವೆಸಲ್ಸ್, ದೀಸ್ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ಬೋತ್ ಆರ್ಟರೀಸ್ ಅಂಡ್ ವೇನ್ಸ್ ಅಂತ ಬರಿಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರೈಟ್ ಫಾರ್ ಫಸ್ಟ್ ಕ್ವಶನ್. ಇಲ್ಲಿ ನೆಕ್ಸ್ಟ್ ಕೇಳ್ತಾ ಇದ್ದಾರೆ, ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಡಬಲ್ ಸರ್ಕ್ಯುಲೇಷನ್. ನೋಡಿ, ಇದಕ್ಕೆ 2 ಮಾರ್ಕ್ಸ್ ಅಲಾಟ್ ಮಾಡಿರ್ತಾರೆ. ಇಂಪಾರ್ಟೆನ್ಸ್ ಆಫ್ ಡಬಲ್ ಸರ್ಕ್ಯುಲೇಷನ್ ಬರೀರಿ ಅಂದ್ರೆ ಏನ್ ಬರಿಬೇಕು ಅಂದ್ರೆ, ಫಸ್ಟ್ ಪಾಯಿಂಟ್ ನೀವೇನ್ ಬರಿಬೇಕು ಅಂದ್ರೆ, ಡಬಲ್ ಸರ್ಕ್ಯುಲೇಷನ್ ಆಗೋದ್ರಿಂದ ಇಟ್ ಎನ್ಶೂರ್ಸ್ ಅಂದ್ರೆ ಇದು ಗ್ಯಾರಂಟಿ ಮಾಡುತ್ತೆ, ಇಟ್ ಎನ್ಶೂರ್ಸ್ ಎ ಕಾನ್ಸ್ಟಾಂಟ್ ಸಪ್ಲೈ ಆಫ್, ಡಬಲ್ ಸರ್ಕ್ಯುಲೇಷನ್ ಆಗೋದ್ರಿಂದ ಆಕ್ಸಿಜನೇಟೆಡ್ ಮತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್ ಸಪರೇಟ್ ಆಗುತ್ತೆ. ಸಪರೇಟ್ ಆಗೋದ್ರಿಂದ ಏನಾಗುತ್ತೆ, ಇಟ್ ಎನ್ಶೋರ್ಸ್ ದ ಕಾನ್ಸ್ಟೆಂಟ್ ಸಪ್ಲೈ ಆಫ್ ಆಕ್ಸಿಜನ್. ಸೊ ನಮ್ಮ ಬಾಡಿನ ಎಲ್ಲ ಪಾರ್ಟ್ಸ್ಗೂ ಕೂಡ ಇದು ಆಕ್ಸಿಜನ್ ಸಪ್ಲೈ ಮಾಡುತ್ತೆ. ಇಟ್ ಎನ್ಶೋರ್ಸ್ ಕಾನ್ಸ್ಟೆಂಟ್ ಸಪ್ಲೈ ಆಫ್ ಆಕ್ಸಿಜನ್ ಟು ಬಾಡಿ, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಾಗುತ್ತೆ, ಸೊ ಈ ರೀತಿ ಆಕ್ಸಿಜನ್ ಸಪ್ಲೈ ಆದಾಗ ಎನರ್ಜಿ ಕೂಡ ಆಟೋಮ್ಯಾಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ. ಅಂಡ್ ಇಟ್ ಆಲ್ಸೋ ಹೆಲ್ಪ್ಸ್ to maintain ಬಾಡಿ ಟೆಂಪರೇಚರ್, ಇದನ್ನು ಬರಿಬೋದು. ಆಮೇಲೆ ಸೆಕೆಂಡ್, ಈ ಬಾಡಿ ಟೆಂಪರೇಚರ್ ಆಗೋದೇ ಸೆಪರೇಷನ್ ಆಫ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಇಂದ. ಅರ್ಥ ಆಯ್ತಾ? ಸೊ ಯು ಹ್ಯಾವ್ ಟು ನೋ ವೆರಿ ಕ್ಲಿಯರ್ಲಿ ಅಬೌಟ್ ದಿಸ್. ಸೊ ಯಾವುದೇ ರೀತಿ ಡೌಟ್ಸ್ ಇಟ್ಕೋಬೇಡಿ. ಓಕೆ, ಇಟ್ ಆಲ್ಸೋ ಹೆಲ್ಪ್ಸ್ ಟು ಮೇಂಟೈನ್ ಬಾಡಿ ಟೆಂಪರೇಚರ್ ಅಂತ ಬರೀರಿ. ನಿಮಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ಸಪರೇಷನ್ ಆಫ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಅನ್ನೋ ಪಾಯಿಂಟ್ ಅನ್ನು ಕೂಡ ನೀವೇ ಆಡ್ ಮಾಡಬಹುದು, ಇಲ್ಲಿ ಆಡ್ ಮಾಡಬಹುದು. ಕ್ಲಿಯರ್ ಆಯ್ತಲ್ವಾ? ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್, ಡ್ರಾ ದ ಡಯಾಗ್ರಾಮ್ ಆಫ್ ಹ್ಯೂಮನ್ ಬ್ರೈನ್ ಕೇಳಿದ್ದಾರೆ. ಹೌ ಟು ರೈಟ್ ಬ್ರೈನ್ ಇನ್ 2 minutes ಕಲ್ತ್ಕೊಂಡ್ರೆ ಹೇಗೆ 2 minutes ಅಲ್ಲಿ ಬರಿಬಹುದು ಅನ್ನೋ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ವಿಡಿಯೋ ಚೆಕ್ ಮಾಡಿ, ಅವೈಲಬಲ್ ಇದೆ. ಓಕೆ, ನೆಕ್ಸ್ಟ್, ರೋಲ್ ಆಫ್ ಯುಟರಸ್ ಅಂಡ್ ಪ್ಲಾಸೆಂಟಾ. ನೋಡಿ, ಈ ರೀತಿ ಯಾವಾಗಲೂ ಕೂಡ ಕಾಂಪ್ಲಿಮೆಂಟರಿ ಆಗುವಂತ ಪಾರ್ಟ್ಸ್ ನ ಇಟ್ಕೊಂಡು ಅದರದ್ದು ಫಂಕ್ಷನ್ ಅನ್ನ ಕೇಳ್ತಿದ್ದಾರೆ ಇತ್ತೀಚೆಗೆ. ಸೊ ರೋಲ್ ಆಫ್ ಯುಟರಸ್ ಅಂಡ್ ಪ್ಲಾಸೆಂಟಾ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಏನು ತಲೆ ಕೆಡಿಸ್ಕೋಬೇಡಿ, ನೀವೇನ್ ಬರಿಬೇಕು, ಯುಟ್ರಸ್ ಫಂಕ್ಷನ್ ಏನು, ಪ್ಲಾಸೆಂಟಾದ ಫಂಕ್ಷನ್ ಏನು ಬರಿಬೇಕು ಅಷ್ಟೇ. ಅರ್ಥ ಆಯ್ತಾ? ಸೊ ಯಾಕೆ ಅಂದ್ರೆ ಎರಡೂ ಕೂಡ ಡೆವಲಪ್ಮೆಂಟ್ ಆಫ್ ಚೈಲ್ಡ್ಗೆನೆ ಹೆಲ್ಪ್ ಮಾಡ್ತಿರುವಂತದ್ದು. ಸೊ ಯುಟರಸ್ ಏನ್ ಮಾಡುತ್ತೆ, ಫಸ್ಟ್ ಪಾಯಿಂಟ್ ಏನ್ ಬರಿತೀರಾ, ಯುಟರಸ್ ಬಗ್ಗೆ ಬರೆಯೋಣ. ಸೊ ಯುಟರಸ್ ಏನ್ ಮಾಡುತ್ತೆ, ಇಟ್ ಪ್ರೊವೈಡ್ಸ್, ಯುಟರಸ್ ಇಸ್ ಆಕ್ಚುಲಿ ಎ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಅಲ್ವಾ. ಸೊ ಇಟ್ ಪ್ರೊವೈಡ್ಸ್ ಎ ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟ್. ಏನಕ್ಕೋಸ್ಕರ? ಇಟ್ ಪ್ರೊಟೆಕ್ಟ್ಸ್ ಅ ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಬೇಬಿ. It provides a protected environment for development of baby. So this is the function of what? Uterus. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಅಂಡ್ ಇದನ್ನೇನ್ ಮಾಡುತ್ತೆ, ಈ ಝೈಗೋಟ್ ನ ಈಸಿಯಾಗಿ ವಾಲ್ ಮೇಲೆ ಇಂಪ್ಲಾಂಟ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಬಟ್ ಮೇನ್ ಆಗಿ ಫೋಕಸ್ ಮಾಡಬೇಕಾಗಿರುವಂತದ್ದು ಇದು ಪ್ರೊಟೆಕ್ಟ್ ಮಾಡುತ್ತೆ. ಇಟ್ ಆಕ್ಚುಲಿ ಕ್ರಿಯೇಟ್ಸ್ ಅ ಪ್ಲೇಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಎಂಬ್ರಿಯೋ. ಎರಡನೇದು ಪ್ಲಾಸೆಂಟಾ ಏನ್ ಮಾಡುತ್ತೆ, ನೀವು ಫುಲ್ ಬರಿಬೇಕು ಪ್ಲಾಸೆಂಟಾ ಬಗ್ಗೆ. ಏನಂತ, ಪ್ಲಾಸೆಂಟಾ ಈಸ್ ಎ, ಸೊ ಮೇಲೆ ಬರಿತೀನಿ ಆನ್ಸರ್ನ, ಅಬ್ಸರ್ವ್ ಮಾಡಿ ರಿಲೇಟೆಡ್ ಟು ಪ್ಲಾಸೆಂಟಾ. ಓಕೆ, ಇಟ್ ಈಸ್ ಅ ಡಿಸ್ಕ್ ಲೈಕ್ ಸ್ಟ್ರಕ್ಚರ್. ಓಕೆ, which connects embryo, ಏನ್ ಮಾಡುತ್ತೆ, ಫಾಲೋಪಿಯನ್ ಟ್ಯೂಬ್ ಇಂದ ಬಂದಂತ ಎಂಬ್ರಿಯೋನ, which connects embryo to wall of uterus ಗೆ ಕನೆಕ್ಟ್ ಮಾಡುತ್ತೆ, ಮೊದಲನೇದಾಗಿ. ಎರಡನೇದಾಗಿ, ಇಟ್ ಆಲ್ಸೋ ಪ್ರೊವೈಡ್ಸ್ ನ್ಯೂಟ್ರಿಷಿಯನ್, ಫುಡ್ ಅನ್ನ ಪ್ರೊವೈಡ್ ಮಾಡುತ್ತೆ, ನ್ಯೂಟ್ರಿಷಿಯನ್ and gases
ಫಾರ್ ಡೆವಲಪಿಂಗ್ ಎಂಬ್ರಿಯೋ ಅಂತ ಬರೀರಿ. ಫಾರ್ ಡೆವಲಪಿಂಗ್, ನೋಟ್ ಮಾಡ್ಕೊಳ್ಳಿ, ಫಾರ್ ಡೆವಲಪಿಂಗ್ ಎಂಬ್ರಿಯೋ. ಇನ್ನೂ ಒಂದು ಪಾಯಿಂಟ್ ಇದೆ. ಸೊ ಎಂಬ್ರಿಯೋ ತಗೊಂಡಂತ ಫುಡ್ ಇಂದ ವೇಸ್ಟ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಸೊ ಪ್ಲಾಸೆಂಟಾ ಆಲ್ಸೋ ರಿಮೂವ್ಸ್ ವೇಸ್ಟ್ ಫ್ರಮ್ ಎಂಬ್ರಿಯೋ. ಬರ್ಕೊಳ್ಳಿ, ಪ್ಲಾಸೆಂಟಾ ಆಲ್ಸೋ ರಿಮೂವ್ಸ್ ವೇಸ್ಟ್ ಫ್ರಮ್ ದ ಎಂಬ್ರಿಯೋ ಅಂಡ್ ಆಡ್ ಟು ದ ಮದರ್ಸ್ ಬ್ಲಡ್ ಅಂತ ಬರಿಬೇಕಾಗತ್ತೆ. ಕ್ಲಿಯರ್ ಆಯ್ತಲ್ವಾ? ರೈಟ್. ನೆಕ್ಸ್ಟ್ ನೋಡಿ, ಪೊಸಿಷನ್ ಆಫ್ ಟೆಸ್ಟಿಸ್ ಇನ್ ದ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂಡ್ ದ ರೋಲ್ ಆಫ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಆರ್ ಕಾಂಪ್ಲಿಮೆಂಟರಿ. ಮತ್ತೆ ಇಲ್ಲಿ ನೋಡಿ ಏನ್ ಕೇಳ್ತಾ ಇದಾರೆ, ಟೆಸ್ಟಿಸ್ ಹೊರಗಡೆ ಇದೆ ಅಲ್ವಾ, ಪೊಸಿಷನ್ ಆಫ್ ಟೆಸ್ಟಿಸ್ ಇನ್ ದ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಆಮೇಲೆ ರೋಲ್ ಆಫ್ ಪ್ರೋಸ್ಟೇಟ್ ಗ್ಲ್ಯಾಂಡ್, ಇದೊಂದು ಅಸೋಸಿಯೇಟೆಡ್ ಗ್ಲ್ಯಾಂಡ್. ಎರಡೂ ಕೂಡ ಒಂದಕ್ಕೊಂದು ಕಾಂಪ್ಲಿಮೆಂಟರಿ, ಅಂದ್ರೆ ಹೆಲ್ಪ್ ಆಗ್ತಿದೆ ಮೇಲ್ಗೆ. ಹೇಗೆ ಅಂತ, ಪೊಸಿಷನ್ ಆಫ್ ಟೆಸ್ಟಿಸ್, ಎಲ್ಲಿದೆ ಟೆಸ್ಟಿಸ್? ಹೊರಗಡೆ ಇದೆ. ಎಲ್ಲಿದೆ? ಹೊರಗಡೆ. ಯಾವುದರ ಹೊರಗಡೆ? ಒಳಗಡೆ ಇದೆ, ಸ್ಕ್ರೋಟಮ್ನ ಒಳಗಡೆ ಟೆಸ್ಟಿಸ್ ಇದೆ ಅಲ್ವಾ. ಸೊ ನೀವೇನ್ ಬರಿಬೇಕು ಅಂದ್ರೆ, ಪೊಸಿಷನ್ ಆಫ್ ಟೆಸ್ಟಿಸ್ ಈಸ್ ಔಟ್ಸೈಡ್ ದ ಬಾಡಿ. ಎಲ್ಲಿ? ಇಲ್ಲಿ ಬರಿಬೇಕು, ಪೊಸಿಷನ್ ಆಫ್ ಟೆಸ್ಟಿಸ್ ಇನ್ ದ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇಲ್ಲಿ ಬರೀರಿ, ಕಂಟಿನ್ಯೂ, ಔಟ್ಸೈಡ್ ದ ಅಬ್ಡಾಮೆನ್. ಸೊ ಫಸ್ಟ್ ಏನ್ ಬರ್ದಿದ್ದೀನಿ ನಾನು ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಲ್ವಾ, ಇದನ್ನ ಆಸ್ ಇಟ್ ಈಸ್ ಎಕ್ಸಾಮ್ ಅಲ್ಲಿ ಬರೀರಿ. ಏನಂತ? ಪೊಸಿಷನ್ ಆಫ್ ಟೆಸ್ಟಿಸ್ ಇನ್ ದ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಈಸ್ ಔಟ್ಸೈಡ್ ದ ಅಬ್ಡಾಮೆನ್. ಅಬ್ಡಾಮೆನ್ ಅಂದ್ರೆ ಹೊಟ್ಟೆ ಅಂತ ಅರ್ಥ. ಓಕೆ, ಔಟ್ಸೈಡ್ ದ ಅಬ್ಡಾಮೆನ್ ಇನ್ ದ ಕಾಮ ಹಾಕೊಳ್ಳಿ, ಇನ್ ದ ಸ್ಕ್ರೋಟಮ್. ಎಲ್ಲಿದೆ? ಹೊಟ್ಟೆಯ ಹೊರಗಡೆ, ಸ್ಕ್ರೋಟಮ್ನ ಒಳಗಡೆ, ಇನ್ ದ ಸ್ಕ್ರೋಟಮ್. ಏನಕ್ಕೆ? ಬಿಕಾಸ್ ಬರಿಬೇಕು, ಇದೇ ರೀಸನ್. ಬಿಕಾಸ್ ಟೆಸ್ಟಿಸ್ ನೀಡ್ ಲೋ ಟೆಂಪರೇಚರ್ ಫಾರ್ ಸ್ಪರ್ಮ್ಸ್ ಪ್ರೊಡಕ್ಷನ್ ಅಂತ ಬರಿಬೇಕು. ಸ್ಪರ್ಮ್ಸ್ ಪ್ರೊಡಕ್ಷನ್, ದಿಸ್ ಈಸ್ ದ ಆನ್ಸರ್. ಓಕೆನಾ? ನೆಕ್ಸ್ಟ್, ರೋಲ್ ಆಫ್ ಪ್ರೋಸ್ಟೇಟ್ ಗ್ಲ್ಯಾಂಡ್. ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನ್ ಮಾಡುತ್ತೆ? ಪ್ರೋಸ್ಟೇಟ್ ಗ್ಲ್ಯಾಂಡ್ ನಿಮ್ಗೆ ನೆನಪಿದೆ ಅನ್ಕೋತೀನಿ, ನಾನು ಹೇಳಿದ್ದೀನಿ, ಕೋಡ್ ಇದೆ ಪ್ರೋಸ್ಟೇಟ್ ಗ್ಲ್ಯಾಂಡ್ಗೆ, PMF ಅನ್ನೋ ಕೋಡು. PMF ಅಂದ್ರೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ರಿಲೀಸಸ್ ಮಿಲ್ಕಿ ಫ್ಲೂಯಿಡ್. MF ಅಂದ್ರೆ ಮಿಲ್ಕಿ ಫ್ಲೂಯಿಡ್. ಅರ್ಥ ಆಯ್ತಾ? ಸೊ ಇಟ್ ಆಕ್ಚುಲಿ ನೋಡಿ, PMF, ಐ ರಿಪೀಟ್, ಪ್ರೋಸ್ಟೇಟ್ ಗ್ಲ್ಯಾಂಡ್ ರಿಲೀಸಸ್ ಮಿಲ್ಕಿ ಫ್ಲೂಯಿಡ್. ಓಕೆ, ನಾನು ಇಲ್ಲಿ ಬರಿತೀನಿ ಆನ್ಸರ್ನ, ಲೆಸ್ಟ್ ಎಬೋ ಬರಿತೀನಿ ನೋಡಿ. releases milky fluid, I think you can see milky fluid. It helps to nourish ಅಂದ್ರೆ ಏನು? to look after ಯಾರನ್ನ? ಸ್ಪರ್ಮ್ನ. it helps to nourish and transport, sperm ಮೂವ್ ಆಗೋಕೆ ಹೆಲ್ಪ್ ಮಾಡುತ್ತೆ. it helps to nourish and transport the sperm from the testis. ಟೆಸ್ಟಿಸ್ ಇಂದ ಹೊರಗಡೆ ಬಂದಂತ ಆ ಸ್ಪರ್ಮು ಹೊರಗಡೆ ಈಸಿಯಾಗಿ ಹೋಗ್ಬೇಕು. ಸೊ ಹೋಗ್ಬೇಕು ಅಂದ್ರೆ ಫಸ್ಟ್ ಅದು ಬದುಕಿರ್ಬೇಕು, ಎರಡನೇದು ಅದು ಈಸಿಯಾಗಿ ಹೋಗ್ಬೇಕು. ಸೊ ಅದು ಬದುಕಿರೋದಕ್ಕೋಸ್ಕರ ಫುಡ್ ಅಂದ್ರೆ ನರಿಶ್ಮೆಂಟ್ ಅನ್ನ ಕೊಡುತ್ತೆ ಈ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್. ಎರಡನೇದಾಗಿ ಇಟ್ ಹೆಲ್ಪ್ಸ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ಸ್ಪರ್ಮ್, ಈಸಿಯಾಗಿ ಸ್ಪರ್ಮ್ ಮೂವ್ ಆಗಕ್ಕೆ. ಇದಕ್ಕೆ ಇನ್ನೊಂದು ಸಬ್ಸ್ಟಿಟ್ಯೂಷನಲ್ ವರ್ಡ್ ಏನಪ್ಪಾ ಅಂದ್ರೆ ಹೆಲ್ಪ್ಸ್ ಇನ್ ಮೊಬಿಲಿಟಿ ಅಂತ ಕೂಡ ಬರಿಬಹುದು ನೀವು ಎಕ್ಸಾಮ್ ಅಲ್ಲಿ. ಓಕೆ, ಈ ವರ್ಡ್ನ ಕೂಡ ನೀವು ಯೂಸ್ ಮಾಡಬಹುದು. ಕ್ಲಿಯರ್ ಆಯ್ತಲ್ವಾ? ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ 37 ಕ್ವಶನ್. ಸ್ವಲ್ಪ ನಿಮಗೆ ಟ್ರಿಕ್ಕಿ ಅಂತ ಅನ್ನಿಸ್ಬಹುದು, ಬಟ್ ವೆರಿ ಸಿಂಪಲ್. ರೆಡ್ ಫ್ಲವರಿಂಗ್ ಟಾಲ್ ಪೀ ಪ್ಲಾಂಟ್ಸ್. ರೆಡ್ ಫ್ಲವರ್ ಟಾಲ್ ಪೀ ಪ್ಲಾಂಟ್. ರೆಡ್ ಈಸ್ ದ ಕಲರ್, ಟಾಲ್ ಈಸ್ ದ ಹೈಟ್. ಎರಡೆರಡು ಕ್ಯಾರೆಕ್ಟರ್ ಇದೆ. 100% ಏನಿದು 2 ಕ್ಯಾರೆಕ್ಟರ್ಸ್ ಇದೆ. ಫಸ್ಟ್ ಆಫ್ ಆಲ್ ಇದು ಡೈ ಹೈಬ್ರಿಡ್. ನೀವು ಇಲ್ಲೇ ಫಸ್ಟ್ ಡಿಸೈಡ್ ಆಗ್ಬೇಕು, ಇದು ಮೋನೋ ಹೈಬ್ರಿಡಾ ಡೈ ಹೈಬ್ರಿಡಾ. ಓಕೆ, ರೆಡ್ ಫ್ಲವರಿಂಗ್ ಟಾಲ್ ಪೀ ಪ್ಲಾಂಟ್ಸ್, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಅಂದ್ರೆ ಇದು ಹೆಟ್ರೋಸೈಗಸ್. ಮ್ಯಾಮ್ ಹೆಟ್ರೋಸೈಗಸ್ ಅಂದ್ರೆ ಏನು? ಹೆರಿಡಿಟಿ ಚಾಪ್ಟರ್ನ ಪೋಸ್ಟ್ ಮಾಡಿದ್ದೀನಿ, ನೀವು ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ. ವೆರಿ ಸಿಂಪಲ್ ಅಂಡ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ಬೇಸಿಕ್ಸ್ ಗೊತ್ತಾಗಬೇಕಂದ್ರೆ ಆ ವಿಡಿಯೋ ನೋಡಿ. ಓಕೆ, ಸೊ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್ ಈಸ್ ಹೈಬ್ರಿಡೈಸ್ಡ್ ವಿತ್ ವೈಟ್ ಫ್ಲವರಿಂಗ್ ಡ್ವಾರ್ಫ್ ಪೀ ಪ್ಲಾಂಟ್. ಸ್ಮಾಲ್ ಟಿ, ಸ್ಮಾಲ್ ಆರ್ ಅಂತ ಕೇಳ್ತಾ ಇದ್ದಾರೆ. ಡ್ರಾ ದ ಚಕ್ಕರ್ ಬೋರ್ಡ್ ಟು ಶೋ ದ ರಿಸಲ್ಟೆಂಟ್ ಒಬ್ಟೈನ್ಡ್ ಇನ್ F2 ಜನರೇಷನ್. F2 ಜನರೇಷನ್ ಅಲ್ಲಿ ಬಂದಂತ ರಿಸಲ್ಟ್ ಅನ್ನ ನೀವು ಇಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕೆ, ಓಕೆ, ಇದನ್ನ ಎಕ್ಸ್ಪ್ರೆಸ್ ಮಾಡಿ F2 ಜನರೇಷನ್ ಎಕ್ಸ್ಪ್ರೆಸ್ ಮಾಡಿ. ಅಂಡ್ ವಾಟ್ ಈಸ್ ದ ಫಿನೋಟೈಪಿಕ್ ರೇಷಿಯೋ ಆಫ್ ದ ಪ್ಲಾಂಟ್ಸ್ ಪ್ರೊಡ್ಯೂಸ್ಡ್ ಇನ್ F2 ಜನರೇಷನ್ ಅಂತ ಕೇಳ್ತಾ ಇದ್ದಾರೆ ಮಕ್ಕಳ.
ಸೊ ವರಿನೇ ಮಾಡ್ಕೋಬೇಡಿ. ಫಸ್ಟ್ ಆಫ್ ಆಲ್ ನಮಗೆ ಇಲ್ಲೇನಾಗಿದೆ, ಹಿಟ್ರೋಸೈಗಸ್ ಆರ್ಗನಿಸಮ್ ಇದೆ ಅಲ್ವಾ. ಸೊ ಹಿಟ್ರೋಸೈಗಸ್ ಆರ್ಗನಿಸಮ್ನ ಬರ್ಕೊಳ್ಳಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. F2 ಜನರೇಷನ್ ಸಿಗಬೇಕು ಅಂದರೆ ಫಸ್ಟ್ ನಾವು ಯಾವಾಗಲೂ ಏನು ಮಾಡ್ತೀವಿ, ಇದನ್ನ ಸೆಗ್ರಿಗೇಟ್ ಮಾಡ್ತೀವಿ. ಸೊ ಕ್ಯಾಪಿಟಲ್ ಟಿ ಕ್ರಾಸಸ್ ವಿತ್ ಕ್ಯಾಪಿಟಲ್ ಆರ್ ಏನಾಗುತ್ತೆ, ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್. ಅಗೇನ್ ಕ್ಯಾಪಿಟಲ್ ಟಿ ಕ್ರಾಸಸ್ ವಿತ್ ಸ್ಮಾಲ್ ಆರ್ ಏನಾಗುತ್ತೆ, ಕ್ಯಾಪಿಟಲ್ ಟಿ ಸ್ಮಾಲ್ ಆರ್. ಅದೇ ರೀತಿ ಸ್ಮಾಲ್ ಟಿ ವಿತ್ ಕ್ಯಾಪಿಟಲ್ ಆರ್ ಏನಾಗುತ್ತೆ, ಸ್ಮಾಲ್ ಟಿ ಸ್ಮಾಲ್ ಆರ್. ಸ್ಮಾಲ್ ಟಿ ವಿತ್ ಸ್ಮಾಲ್ ಆರ್ ಏನಾಗುತ್ತೆ, ಸ್ಮಾಲ್ ಟಿ ಸ್ಮಾಲ್ ಆರ್. ಇದು ಸ್ಮಾಲ್ ಟಿ ಕ್ಯಾಪಿಟಲ್ ಆರ್, ಸ್ಮಾಲ್ ಟಿ ಸ್ಮಾಲ್ ಆರ್. ತುಂಬಾ ಜನ ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಇದೆ, ಬಿಕಾಸ್ ಪೇರೆಂಟ್ಸ್ ಕನ್ಫ್ಯೂಸಿಂಗ್ ಆಗಿದೆ. ದೇರ್ ಇಸ್ ನಥಿಂಗ್ ಟು ವರಿ. ಅರ್ಥ ಆಯ್ತಾ? ಇಲ್ಲಿ F1 ಜನರೇಷನ್ ಅಲ್ಲಿ ಆಲ್ ದ ಆಫ್ಸ್ಪ್ರಿಂಗ್ಸ್ ವಿಲ್ ಬಿ ಟಾಲ್ ಅಂಡ್ ದೇ ಆರ್ ರೆಡ್ ಫ್ಲವರ್. ಯಾಕೆ ಅಂದ್ರೆ ಹಿಯರ್ ಕ್ಯಾಪಿಟಲ್ ಟಿ ಅಂಡ್ ಕ್ಯಾಪಿಟಲ್ ಆರ್ ಆರ್ ಆಕ್ಚುಲಿ ಡಾಮಿನೆಂಟ್ ಟ್ರೇಟ್. ಅರ್ಥ ಆಯ್ತಾ? ಸೊ ಇಲ್ಲಿ ಸೆಗ್ರಿಗೇಟ್ ಮಾಡಿ ಅಂಡ್ ಈ ಸೆಗ್ರಿಗೇಟ್ ಮಾಡಿರೋದನ್ನ ಚಕ್ಕರ್ ಬೋರ್ಡ್ ಅಲ್ಲಿ ಬರೆದು ನೀವು ಅದನ್ನ ಲೈಕ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಫಿನೋಟೈಪಿಕ್ ರೇಷಿಯೋ ಏನು? ಫಿನೋಟೈಪಿಕ್ ರೇಷಿಯೋ ಆಫ್ F2 generation of dihybrid is always 9:3:3:1. ಕ್ಲಿಯರ್ ಆಯ್ತಾ? ರೈಟ್. ಇದನ್ನ ನೀವು ಮಾಡಿರ್ತೀರಾ, ಕನ್ಫ್ಯೂಸ್ ಆಗಬೇಡಿ. ಡೈರೆಕ್ಟ್ ಆಗಿ ಸೆಗ್ರಿಗೇಟ್ ಮಾಡಿ ಚಕ್ಕರ್ ಬೋರ್ಡ್ ಬರಿಬೇಕಾಗತ್ತೆ. ನೆಕ್ಸ್ಟ್, ಹೌ ಡು ಕ್ಲೈಂಬಿಂಗ್ ಪ್ಲಾಂಟ್ಸ್ ಶೋ ಡೈರೆಕ್ಷನಲ್ ಮೂವ್ಮೆಂಟ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ಒಂದು ಕ್ವೆಶ್ಚನ್ ಬಂದು ಮಾಡೆಲ್ ಪೇಪರ್ 1 and 2 ನಲ್ಲೂ ಇದೆ, ಎಕ್ಸಾಕ್ಟ್ಲಿ ಸೇಮ್ ಇಲ್ಲ, ಚೇಂಜ್ ಇದೆ. ಅಂದ್ರೆ ಇದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ ನ ಕೇಳಬಹುದು, ಇಂಪಾರ್ಟೆಂಟ್ ಅಂತ ಮೀನಿಂಗ್. ಕ್ಲೈಂಬಿಂಗ್ ಪ್ಲಾಂಟ್ಸ್ ಅಂದ್ರೆ ಯಾರು? ಫಾರ್ ಎಕ್ಸಾಂಪಲ್ ಇವಾಗ ಪೀ ಪ್ಲಾಂಟ್ ಆಗಿರ್ಬೋದು, ಮನಿ ಪ್ಲಾಂಟ್ ಆಗಿರ್ಬೋದು. ಇದೆಲ್ಲ ಏನ್ ಮಾಡುತ್ತೆ, ಪಾಟ್ ಅಲ್ಲಿ ನಾವು ಇದನ್ನ ಇಟ್ಟಾಗ ಇದು ಸಪೋರ್ಟ್ ತಗೊಂಡು ಕ್ಲೈಂಬ್ ಆಗ್ತಾ ಹೋಗುತ್ತೆ ಈ ರೀತಿ. ಇದಕ್ಕೆ ಕ್ಲೈಂಬಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಅಥವಾ ಕ್ರೀಪರ್ಸ್ ಅಂತ ಹೇಳ್ತೀವಿ. ಓಕೆ, ದೇ ಶೋ ದ ಡೈರೆಕ್ಷನಲ್ ಮೂವ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಹೌ ಡು ಕ್ಲೈಂಬಿಂಗ್ ಪ್ಲಾಂಟ್ಸ್ ಶೋ ಡೈರೆಕ್ಷನಲ್ ಮೂವ್ಮೆಂಟ್ ಎಕ್ಸ್ಪ್ಲೇನ್. ನೋಡಿ, ಇದು ಕ್ಲೈಂಬರ್ಸ್, ಆಕ್ಚುಲಿ ಕ್ರೀಪರ್ಸ್ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಕ್ಲೈಂಬರ್ಸು. ಕ್ರೀಪರ್ಸ್ ಅಂದ್ರೆ ಏನಾಗುತ್ತೆ ಅಂದ್ರೆ ಗ್ರೌಂಡ್ ಮೇಲೆ ಮೂವ್ ಆಗುವಂಥದ್ದು ಕ್ರೀಪರ್ಸ್. ಕನ್ಫ್ಯೂಸ್ ಆಗಬೇಡಿ. ಬಟ್ ನೀವು ಹೇಗೆ ಇದು ಡೈರೆಕ್ಷನಲ್ ಮೂವ್ಮೆಂಟ್ ಅನ್ನ ತೋರಿಸುತ್ತೆ, ಕ್ಲೈಂಬಿಂಗ್ ಪ್ಲಾಂಟ್ಸು ಹೇಗೆ ಡೈರೆಕ್ಷನಲ್ ಮೂವ್ಮೆಂಟ್ ಅನ್ನ ತೋರಿಸುತ್ತೆ ಅಂತ ಬರಿಬೇಕು. ಬೇಸಿಕಲಿ ನಾನು ಇಲ್ಲಿ ಆನ್ಸರ್ನ ರೆಪ್ರೆಸೆಂಟ್ ಮಾಡಿದ್ದೀನಿ, ಬಿಕಾಸ್ ತುಂಬಾ ಮಕ್ಕಳಿಗೆ ಇದು ಯಾವಾಗಲೂ ಕೂಡ ಏನಂದ್ರೆ ಕನ್ಫ್ಯೂಸಿಂಗ್. ಆಯ್ತಾ? ಇಲ್ಲಿ ಕ್ಲೈಂಬಿಂಗ್ ಪ್ಲಾಂಟ್ಸ್ ಅನ್ನ ನಾವು ಕ್ರೀಪರ್ಸ್ ಅಂತ ಕೂಡ ಕರಿತೀವಿ. ಸ್ಲೋವರ್ ಕ್ಲಾಸಸ್ ಅಲ್ಲಿ ಕ್ಲೈಂಬಿಂಗ್ ಪ್ಲಾಂಟ್ಸ್ ಅನ್ನ ಏನ್ ಮಾಡಿರ್ತಾರೆ, ಕ್ಲೈಂಬರ್ಸ್ ಅಂತ ಹೇಳ್ಕೊಟ್ಟಿರ್ತಾರೆ ಅಲ್ವಾ. ಸೊ ಕ್ರೀಪರ್ಸ್, ಕ್ಲೈಂಬರ್ಸ್ ಎರಡೂ ಇತ್ತು ನಮಗೆ. ಇಲ್ಲಿ ಕ್ಲೈಂಬಿಂಗ್ ಪ್ಲಾಂಟ್ಸ್ ಅನ್ನ ನಾವು ಕ್ರೀಪರ್ಸ್ ಅಂತ ಕೂಡ ಕರಿಬಹುದು. ಸೊ ದೇ ಆಲ್ವೇಸ್ ಎಕ್ಸಿಬಿಟ್ ದ ಡೈರೆಕ್ಷನಲ್ ಮೂವ್ಮೆಂಟ್. ಯಾಕೆ ಅಂದ್ರೆ ಅದು ಟಚ್ನ ಕಾಂಟ್ಯಾಕ್ಟಿಗೆ ಬಂದ ತಕ್ಷಣ ಏನಾಗುತ್ತೆ, ಈಸಿಯಾಗಿ ಮೂವ್ ಆಗುತ್ತೆ. ಸೊ ಈ ರೀತಿ ಏನಾಗುತ್ತೆ, ಒಂದು ಟೆಂಡ್ರಿಲ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಟೆಂಡ್ರಿಲ್ ಅಂದ್ರೆ ಏನು, ಸಾಫ್ಟ್ ಅಂಡ್ ಗ್ರೀನ್ ಪಾರ್ಟ್ ಆಫ್ ದ ಪ್ಲಾಂಟ್ ಅಂತ ಟೆಂಡ್ರಿಲ್ ಅಂದ್ರೆ. ಓಕೆನಾ? ಸೊ ಅಂಡ್ ಟಚ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಪ್ಲಾಂಟ್ ಡೆವಲಪ್ ಆಗ್ತಾ ಇದ್ರೆ ವಿ ಕಾಲ್ ದಿಸ್ ಆಸ್ ಥಿಗ್ಮೋಟ್ರೋಪಿಸಮ್. ಸೊ ಕ್ಲೈಂಬಿಂಗ್ ಪ್ಲಾಂಟ್ಸ್ ಆಲ್ಸೋ ಕಾಲ್ಡ್ as ಕ್ರೀಪರ್ಸ್, ದೇ ಎಕ್ಸಿಬಿಟ್ ಡೈರೆಕ್ಷನಲ್, ಅಂದ್ರೆ ಒಂದು ಡೈರೆಕ್ಷನಲ್ ಮೂವ್ ಆಗುತ್ತೆ. ಓಕೆ, ಆ ಡೈರೆಕ್ಷನಲ್ ಮೂವ್ಮೆಂಟ್ ನಾವೇನಂತ ಕರಿತೀವಿ, ಥಿಗ್ಮೋಟ್ರೋಪಿಸಮ್ ಅಂತ ಕರಿತೀವಿ. ವಿಚ್ ಈಸ್ ಅ ಗ್ರೋತ್ ಆಕ್ಚುಲಿ ರೆಸ್ಪಾನ್ಸ್ ಟು ಟಚ್. ಥಿಗ್ಮೋ ಅಂದ್ರೆ ಮೀನಿಂಗ್ ಟಚ್ ಅಂತ. ಸೊ ವೆನ್ ಎ ಟೆಂಡ್ರಿಲ್ ಅಂದ್ರೆ ಏನು, ಈಗ ತಾನೇ ಹೇಳಿದೆ, ಟೆಂಡ್ರಿಲ್ ಅಂದ್ರೆ ನಿಮ್ ಪ್ಲಾಂಟ್ ಎಂಡ್ ಅಲ್ಲಿ ನೋಡಿ ಈ ರೀತಿ ಕಾಯಿಲ್ ಆಗಿರುತ್ತೆ, ಸಾಫ್ಟ್ ಅಂಡ್ ಗ್ರೀನ್ ಪಾರ್ಟ್ ಆಫ್ ದ ಪ್ಲಾಂಟ್. ದಿಸ್ ಇಸ್ ಕಾಲ್ಡ್ ಆಸ್ ಟೆಂಡ್ರಿಲ್. ವಾಟ್ ಇಸ್ ಇಟ್ ಕಾಲ್ಡ್ ಆಸ್ ಟೆಂಡ್ರಿಲ್. ಓಕೆನಾ? ಸೊ ಯಾವಾಗ ನೋಡಿ, ಇದು ನಿಮ್ಮ ಪಾಟ್ ಅಂತಂದ್ರೆ ಈ ಪಾಟ್ ಅಲ್ಲಿ ಇವಾಗ ಒಂದು ಸಪೋರ್ಟ್ ಇದೆ. ಈ ಪ್ಲಾಂಟ್ ಏನಾಗ್ತದೆ, ಪಾಟ್ ಅಲ್ಲಿ ಹಿಂಗ್ ಡೆವಲಪ್ ಆಗ್ತಾ ಇದೆ, ಇಲ್ಲಿ ಟೆಂಡ್ರಿಲ್ ಇದೆ ಅಂತ ಅನ್ಕೊಳ್ಳಿ. ಯಾವಾಗ ಈ ಟೆಂಡ್ರಿಲ್ಲು ಈ ಸಪೋರ್ಟ್ ನ ಕಾಂಟ್ಯಾಕ್ಟ್ ಬಂದು ಟಚ್ ಆಗುತ್ತೆ, ಬಂದ ತಕ್ಷಣ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಇದು ಎನ್ಸರ್ಕಲ್ ಮಾಡ್ಕೊಂಡು ಮುಂದೆ ಹೊಟ್ಟೋಗುತ್ತೆ ಈ ರೀತಿ. ಓಕೆ, ಸೊ ದಟ್ ಈಸ್ ವಾಟ್ ದ ಥಿಂಗ್ ದಟ್ ಯು ಹ್ಯಾವ್ ಟು ರೈಟ್. ಸೊ ವೆನ್ ಎ ಟೆಂಡ್ರಿಲ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಅ ಸಾಲಿಡ್ ಸಪೋರ್ಟ್ ಕಾಂಟ್ಯಾಕ್ಟ್ ಬಂದ ತಕ್ಷಣ ಏನ್ ಮಾಡುತ್ತೆ, ಇದು ಕರ್ಲ್ ಆಗ್ಬಿಡುತ್ತೆ, ಅಂದ್ರೆ ಟರ್ನ್ ಆಗ್ಬಿಡುತ್ತೆ. ಸೊ ಟರ್ನ್ ಆಗಿ ಏನ್ ಮಾಡುತ್ತೆ, ಇಟ್ ಅಲೌಸ್ ದ ಪ್ಲಾಂಟ್ ಟು ಕ್ಲೈಂಬ್ ಅಪ್ವರ್ಡ್ಸ್. ಓಕೆ, ಇಟ್ ಅಲೌ ದ ಪ್ಲಾಂಟ್ ಟು ಕ್ಲೈಂಬ್ ಅಪ್ವರ್ಡ್ಸ್ ಬೈ ಯೂಸಿಂಗ್ ದ ಆಬ್ಜೆಕ್ಟ್ ಆರ್ ಸಪೋರ್ಟ್. ನೀವು ಏನ್ ಇಟ್ಟಿರ್ತೀರ ಅದ್ರ ಸಪೋರ್ಟ್ ಇಂದ ಕ್ಲೈಂಬ್ ಆಗುತ್ತೆ. ಅಂಡ್ ದಿಸ್ ಮೂವ್ಮೆಂಟ್ ಇಸ್ ಕಾಲ್ಡ್ as ಥಿಗ್ಮೋಟ್ರೋಪಿಸಮ್. ಯಾಕೆಂದ್ರೆ ಪ್ಲಾಂಟ್ಸ್ ಆರ್ climbing, and that is plants are showing their development or growth with response to touch. ಟಚ್ಗೆ ರೆಸ್ಪಾನ್ಸ್ ಆಗಿ ಪ್ಲಾಂಟ್ ಡೆವಲಪ್ ಆಗ್ತಿದೆ. ಓಕೆನಾ? ಅಂಡ್ ಲಾಸ್ಟ್ ಕ್ವಶನ್ ಪ್ರೀವಿಯಸ್ ಪೇಪರ್ ಅಲ್ಲೂ ಕೊಟ್ಟಿದ್ದಾರೆ. ಫಂಕ್ಷನ್ ಆಫ್ ಥೈರಾಕ್ಸಿನ್ ಹಾರ್ಮೋನ್ ಏನ್ ಮಾಡುತ್ತೆ,
ಓವರಾಲ್ ಮೆಟಬಾಲಿಸಮ್ ಆಫ್ ಫ್ಯಾಟ್ಸ್. ಮೆಟಬಾಲಿಸಮ್ ಅಂದರೆ ಕೆಮಿಕಲ್ ರಿಯಾಕ್ಷನ್. ಫ್ಯಾಟ್ಸು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸ್ದು ಮೆಟಬಾಲಿಸಮ್ನ ಮಾಡುತ್ತೆ. ಓಕೆನಾ? ಸೊ ದಿಸ್ ಈಸ್ ದ ಫಂಕ್ಷನ್ ಆಫ್ ಥೈರಾಕ್ಸಿನ್ ಹಾರ್ಮೋನ್. ಎರಡನೇದಾಗಿ ಅಡ್ರಿನಾಲೈನ್ ಏನು ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಡ್ರಿನಾಲೈನ್ ಹಾರ್ಮೋನ್ ಏನು ಮಾಡುತ್ತೆ? ಇಟ್ ಆ್ಯಕ್ಚುಲಿ helps to fight against the dangerous situation by increasing the heartbeat, breathing rate or blood pressure. ಇದನ್ನ ಬರಿಬೇಕಾಗತ್ತೆ. ಸೊ 5 ಮಾರ್ಕ್ ಕ್ವೆಶ್ಚನ್ ಇದು. ನೀವು ಇಲ್ಲಿ ಜಾಸ್ತಿ ವೇಟೇಜ್ನ ಈ 3 ಮಾರ್ಕ್ ಇಲ್ಲೇ ಕೊಡ್ತಾರೆ. ಹೌ ಡು ದ ಕ್ರೀಪರ್ ಶೋ ಡೈರೆಕ್ಷನಲ್ ಮೂಮೆಂಟ್ ಎಕ್ಸ್ಪ್ಲೇನ್ ಅಂತ ಕೇಳ್ತಿದಾರಲ್ಲ, ಇದಕ್ಕೆ 3 ಮಾರ್ಕ್ಸ್ ಕೊಡ್ತಾರೆ. ಸೊ ಇದರ ಕೀ ಆನ್ಸರ್ಸ್ನ ನಿಮಗೆ ನಾನು ನಾಳೆ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ನಲ್ಲಿ. ಸೊ ಕೀ ಆನ್ಸರ್ಸ್ನ ಇಟ್ಕೊಂಡು ನೀವು ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆಗ್ಬೋದು. So see you all in the next video. Next video post ಮಾಡ್ತೀನಿ. Until then, take care. So keep sharing and thank you so much.